ರಾಮು ಕರಿಯೋ ನಿಮ್ಮಜ್ಜಿ ಒಳಗೈತೇನೋ ಕರಿ. ಅಜ್ಜಿ 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 ಬಾರಜ್ಜಿ ಜಲ್ದಿ. ಓ ರಾಮು ಅಳಿಯಂದ್ರೆ ಇದೇನಿದು ಇಬ್ಬರೇ ಬಂದಿದ್ರಾ? ನಮ್ಮಮ್ಮನೇ ಬರ್ಲಿಲ್ವೇ ರಾಧಮ್ಮ? ರಾಮು ಎಲ್ಲ ನಿಮ್ಮಮ್ಮಯ್ಯ? ಅತ್ತೆ ಅವಳಿಗೆ ಯಾಕೋ ಸುಸ್ತಾಗ್ತಿತ್ತು, ಅದಕ್ಕೆ ಏನು ಬೇಡ ನಾನು ರಾಮುನು ಹೋಗಿ ಬರ್ತೀವಿ ಅಂತ ಬಂದ್ವಿ. ಎಲ್ಲಿ ರಮೇಶ? ಏನು ಸುಸ್ತ ನಮ್ಮ ರಾಧಮ್ಗೆ? ಯಾಕೆ ಅಳಿಯಂದ್ರೆ ಏನಾಯ್ತು? ಏನಾಯ್ತು ಹೇಳ್ರಿ ನನ್ನ ಮಗಳಿಗೆ. ಅಯ್ಯೋ ಅತ್ತೆ ಗಾಬರಿ ಆಗಂತದ್ದೇನು ಇಲ್ಲ, ಅದು ಖುಷಿ ವಿಚಾರನೇ. ಖುಷಿ ವಿಚಾರನ? ಏನದು? ಏನಾಯ್ತು ಅಳಿಯಂದ್ರೆ? ಚೆನ್ನಾಗಿಲ್ಲ ಸುಸ್ತಾಗುತ್ತೆ ಅಂತೀರಾ? ಖುಷಿ ವಿಚಾರ ಅಂತ ಬೇರೆ ಹೇಳ್ತಾ ಇದ್ದೀರಾ? ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಅಳಿಯಂದ್ರೆ, ಏನು ಅಂತನ ಹೇಳ್ರಿ ನೀವೇ. ಅದು ಅತ್ತೆ ಅಯ್ಯ ಇವ ಅಪ್ಪಯ್ಯ ಅಂತ ಹೇಳಕ್ಕಂತನ ತಡಸಾಡುತ್ತಪ್ಪ ಅಜ್ಜಿ. ಅಮ್ಮಯ್ಯ ಅಟ್ಟಗೆ ಇನ್ನೊಂದು ಸಣ್ಣ ಪಾಪ ಹುಟ್ಟುತ್ತಂತೆ. ಅದನ್ನೇ ಹೇಳಕ್ ಬಂದಿದ್ದು. ಅದಕ್ಕೆ ಅಮ್ಮಗೆ ಸುಸ್ತಾಗ್ತೈತಂತೆ. ಅಂದ್ರೆ ರಾಧಾ ಬಸ್ರಿನ ಈಗ? ಅಯ್ಯೋ ಅಯ್ಯೋ ಅಯ್ಯೋ, ಎರಡನೇ ಮದ್ವೆಗೂ ಬಸ್ರಿ ಆಗೋಳು. ನಮ್ದಿನ್ನ ಮೊದಲನೇದು, ನಮ್ಗೆ ಒಂದ್ ಮಗುನೂ ಇಲ್ಲ. ಅವಳ ಹಾಲೇನೆ ಇನ್ನೊಂದು ಮಗು ತಾಯಿ ಆಗ್ತಾ ಇದ್ದಾಳ. ಅಯ್ಯೋ ದೇವ್ರೆ, ನಾನು ರಾಧನ ಮದುವೆ ಆಗೋದಕ್ಕಿಂತ ಮೊದಲೇ ಮದುವೆ ಆಗಿದ್ದೆ, ನನಗೇ ಮಗು ಆಗಿಲ್ಲ. ಆ ರಾಧನ್ಗೆ ಎರಡನೇ ಮದುವೆ ಆದ್ರೂ ಆಳೆ ಇನ್ನೊಂದು ಮಗುನ ಬಸ್ರಿನ ಈಗ. ಅಯ್ಯೋ ಅಯ್ಯೋ ಅಯ್ಯೋ, ಹೌದಾಳಿ ಅಂದ್ರೆ ಅಯ್ಯೋ ನನಗಂತೂ ಎಷ್ಟು ಸಂತೋಷ ಆಗ್ತೈತೆ. ಇಂಥ ದಿನ ಯಾವಾಗ ಬರುತ್ತೋ ಅಂತ ನಾನು ಆ ದೇವ್ರ ಹತ್ರ ದಿನ ಪ್ರಾರ್ಥನೆ ಮಾಡ್ಕೊಂತಿದ್ದೆ. ಅಂತೂ ಇಂತೂ ನನ್ನ ಪ್ರಾರ್ಥನೆ ಆ ದೇವ್ರಿಗೆ ಮುಟ್ಟಿರಂಗೆ ಕಾಣುತ್ತೆ. ಕಣ್ಬಿಟ್ಬಿಟ್ಟ ಆ ದೇವ್ರು. ನಾನು ಈಗಲೇ ನನ್ನ ಮಗಳನ್ನ ನೋಡ್ಬೇಕು ಅಳಿ ಅಂದ್ರೆ. ಅಯ್ಯೋ ಕೂತ್ಕೊಳ್ರಿ ಅಳಿ ಅಂದ್ರೆ, ಟೀನಾದ್ರೂ ಮಾಡ್ತೀನಿ, ಟೀ ಕುಡ್ದು ಆಮೇಲೆ ಹೋಗೋಣ ನಿಮ್ಮಂತಕ್ಕೆ. ಅಲ್ಲ ಪಟೇಲಪ್ಪರೇ, ನಿಜವಾಗ್ಲೂ ರಾಧಕ್ಕ ಬಸ್ರಿ ಆಗಿದಾರಾ? ಹ್ಞೂ ರಾಣಿ, ಯಾಕಾದ್ರೆ ಅಂತ ವಿಷಯದಾಗ ಯಾರಾದ್ರೂ ತಮಾಷೆ ಮಾಡೋಕ್ಕಾಗತ್ತಾ? ನಿಜಾನೇ ನಾನು ಹೇಳ್ತಾ ಇರೋದು. ರಾಧಾ ಬಸ್ರಿ ಆಗಿದ್ದಾಳೆ, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ. ಹಂಗೇನಿಲ್ಲ, ಸಂತೋಷ ಆಯ್ತು. ಅದಕ್ಕೆ ನೀವೇನಾನ ತಮಾಷೆ ಗಿಮಾಷೆ ಮಾಡ್ತಾ ಇದ್ದೀರೇನೋ ಅಂತ ಕೇಳಿದೆ ಅಷ್ಟೇನೆ. ಸರಿ ಆಯ್ತು, ನೋಡ್ಕೊಂಬರೋಣ ನಡೆಯುತ್ತೆ ರಾಧಕ್ಕನ. ಇರೇ ರಮೇಶನು ಬರ್ಲಿ, ಪಾಪ ಅವನಿಗೂ ವಿಷಯ ಗೊತ್ತಿಲ್ಲ, ಅವನಿಗೂ ಹೇಳ್ಬಿಟ್ಟು ಅವನು ಕರ್ಕೊಂಡು ಹೋಗೋಣ. ಅವನು ತುಂಬಾ ದಿನ ಆಯ್ತು ರಾಧಕ್ಕ ನೋಡಿ ಬರ್ಲೇ ಇಲ್ಲ ಈ ಕಡೆ ಅಂತಿದ್ದ. ಪಟೇಲ್ ಮಾವರೇ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣೋ ರಮೇಶ. ಚೆನ್ನಾಗಿದ್ಯಾ? ಏನು ಕೆಲಸ ಮನೆ ಹೊಲ್ದಾಗೆ? ಅದೇ ಒಂದಿಷ್ಟು ಕಡಲೆ ಬೀಜ ಬಿತ್ತಿಸ್ತಾ ಇದ್ದೆ, ಹಂಗೆ ಅಡಿಕೆ ಗಿಡಕ್ಕೆ ಒಂದಿಷ್ಟು ನೀರಿಕ್ತಿದ್ದೆ. ಎಲ್ಲ ನೀರಿಟ್ಟು ಬಂದೆ, ಕರೆಂಟ್ ಹೋಯ್ತು ಬಂದೆ, ಅದಕ್ಕೇನೆ. ಕೂತ್ಕೊಳ್ರಿ, ಊಟ ಮಾಡಿರಂತೆ ರಾಣಿ, ಊಟಕ್ಕೆ ಇಕ್ಕವರೆಗೂ. ಅಯ್ಯೋ ರೀ, ಅವ್ರಿಗೆ ಊಟಕ್ಕೆ ಇಕ್ಕದು ಆಮೇಲೆ. ನಿಮ್ಗೊಂದು ಸಿಹಿ ಸುದ್ದಿ ಇದೆ ಇವತ್ತು. ಹೌದಾ? ಏನೇ ರಾಣಿ ಅದು? ನೀನೇನಾದ್ರೂ ತಾಯಿ ಆಗ್ತಿದ್ಯಾ? ನನ್ನ ತಂದೆ ಮಾಡ್ತಾ ಇದೆಯೇನೆ? ಅಯ್ಯೋ ರೀ, ಈ ಯಾತ್ರೆಗೆ ಟಂಚನೆ ಆಡ್ದಂಗೆ ಆಡ್ಬೇಡಿ. ನಾನೆಲ್ಲ ತಾಯಿ ಆಗ್ತಾ ಇರೋದು, ನಿಮ್ಮ ಅಕ್ಕಯ್ಯ ರಾಧಕ್ಕ ತಾಯಿ ಆಗ್ತಿದೆ. ಅದಕ್ಕೆ ಪಟೇಲಪ್ಪರು ಹೇಳಕ್ಕಂತ ಹೇಳಿ ಬಂದಿದ್ದಾರೆ. ನೀವೊಬ್ರು. ಹೌದಾ ಪಟೇಲಪ್ಪರೇ, ನಮ್ಮ ಅಕ್ಕ ತಾಯಿ ಆಗ್ತಿದ್ದಾಳ? ಅಯ್ಯೋ ನನಗಂತೂ ಎಷ್ಟು ಸಂತೋಷ ಆಗ್ತಿದೆ. ಅದಕ್ಕೆ ಕಣೋ ರಮೇಶ, ಈಗ ನೋಡ್ಕೊಂಬರಕ್ ಹೋಗೋಣ ನಡಿ. ನಾನು ನೀನು ರಾಣಿ 3 ಜನನು. ಅದಕ್ಕೆ ಪಟೇಲಪ್ಪರು ನಮ್ಗೆ ಹೇಳಕ್ಕಂತ ಬಂದವ್ರೆ. ರಾಧಾ ಅಲ್ಲೇ ಇದ್ದಾಳಂತೆ, ನಡಿ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ನಡಿ. ಸರಿ ಅಮ್ಮ, ಸರಿ ಬರೀ ಹೋಗೋಣ. ಅಯ್ಯೋ ನನ್ನ ಗಂಡ ಅವ್ರ ಅಕ್ಕ ತಾಯಿ ಆಗ್ತಿರೋದಕ್ಕೆ ಇಷ್ಟೊಂದು ಸಂತೋಷ ಪಡ್ತಾರೆ. ಇನ್ನು ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ್ರೆ ಅಯ್ಯೋ ಇನ್ನೆಷ್ಟು ಸಂತೋಷ ಪಡ್ತಾರೋ ಏನೋ. ದೇವ್ರೆ, ಅಂತ ಗಳಿಗೆ ಇನ್ನು ಯಾವಾಗಪ್ಪ ಬರೋದು ನಮ್ಮ ಜೀವನದಲ್ಲಿ? ನಾನು ತಾಯಿ ಆದ್ರೆ ಅವಾಗ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ತಾರೆ ಅನ್ಸುತ್ತೆ. ನಾನು ಹೇಳಿದ್ದೆಲ್ಲ ತಂದು ಕೊಡ್ತಾರೆ. ಏ ರಾಣಿ ಬಾರಿ ಜಲ್ದಿ ಹೋಗೋಣ, ಬಾ ಬಾ ಜಲ್ದು. ಆಯ್ತು ಬಂದೆ, ನಡೀರಿ ನೀವು. ಛೇ, ಅಲ್ಲ ಈ ರಾಧಕ್ಕ ನನಗಿನ್ನ ಇನ್ನ ಮದ್ವೆ ಆಗಿದ್ದವರು, ಅದು 2ನೇ ಮದ್ವೆ. ಅಲ್ಲ ವಯಸ್ಸು ಬೇರೆ ಆಗೈತೆ ಅವ್ರಿಗೆ. ಈ ವಯಸ್ಸಿನಾಗೂ ನೋಡ್ದ ಬಸ್ರಿ ಆಗಿದ್ದಾರೆ. ನನಗೆ ಇನ್ನು ಚಿಕ್ಕ ವಯಸ್ಸು, ನಮ್ದು ಮೊದಲನೇ ಮದ್ವೆ ಆದ್ರೂ ನಮ್ಗೆ ಯಾಕೆ ಇನ್ನೂ ಆಗಿಲ್ಲ ಮಗು? ಅಯ್ಯೋ ಛೇ, ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲರೂ ಆಡ್ಕೊಂತಾರೆ ನೋಡು. ರಾಧಂಗೆ ಮಗು ಆಗ್ತೈತಿ, ನಿನಗೆ ಯಾಕೆ ಆಗಿಲ್ಲ ಅಂತನ ಎಲ್ಲ ಆಡ್ಕೊಂತಾರೆ ಈಗ. ಏನ್ ಮಾಡ್ಲಿ ಈಗ ನಾನು? ಅಯ್ಯೋ ಈಗ ಯೋಚನೆ ಮಾಡ್ಕೊಂಡು ನಿಂತ್ಕೊಂಬಂದ್ರೆ ಆಗಲ್ಲ. ನಮ್ಮ ಅಮ್ಮನ ಕೇಳಬೇಕು, ಏನಾದ್ರೂ ನಮ್ಗೇನಾದ್ರು ದೋಷ ಗೀಷ ಐತಾ ಮಗು ಆಗಕ್ಕೆ ಅಂತನ. ಎಲ್ಲಾದ್ರೂ ಶಾಸ್ತ್ರ ಗೀಸ್ತ್ರ ಕೇಳ್ಕೊಂಬ ಅಂತ ನಮ್ಮ ಅಮ್ಮಗೆ ಹೇಳ್ಬೇಕು. ನಮ್ಮ ಅತ್ತೆ ಅಂತ ತಲೆ ಕೆಡಿಸ್ಕೊಂಬಲ್ಲ, ಬರೀ ಯಾವಾಗಲೂ ಮಗಳು ಅಂತಲೇ ಇರ್ತಾರೆ. ಮಗಳು ಒಬ್ಳು ಚೆನ್ನಾಗಿದ್ರೆ ಸಾಕು, ಮಗ ಸೊಸೆ ಹೆಂಗಾದ್ರೂ ಇರ್ಲೇಳು. ಅವ್ರ ಮಕ್ಳಾದ್ರೂ ಆಗಿದ್ರು ನಮ್ಮ ಅತ್ತಿಗೆ ಏನು ಚಿಂತೆನೇ ಇಲ್ಲ. ನಮ್ಮ ವಂಶ ಉದ್ಧಾರ ಆಗಕ್ಕೆ ನಮ್ಮ ಸೊಸೆನೂ ತಾಯಿ ಆಗ್ಬೇಕು ಅನ್ನೋದೇ ಇಲ್ಲ ಅವ್ರಿಗೆ. ಮಗಳು ತಾಯಿ ಆಗ್ತಾ ಇದ್ದಾಳೆ ಅಂತನ ಓಡೋಗ್ತಾ ಇದ್ದಾರೆ. ನಮ್ಮ ಮನೆಯವ್ರು ಎಲ್ಲೋದ್ರು? ನನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲೋ ಹೋಗಿದ್ದಾರೆ ನೋಡಿ ಇವರು. ಅಯ್ಯೋ ನನ್ನ ಜೊತೆನೇ ಇರ್ರಿ ಅಂತ ಹೇಳಿದ್ದೀನಿ, ಎಲ್ಲೋದ್ರೋ ಏನೋ. ನಾನು ಹೋಗಿ ಮುಖ ತೊಳ್ಕೊಂಬರ್ತೀನಿ ಅಂತ ಹೇಳಿ ಹೋದೆ. ಮುಖ ತೊಳ್ಕೊಂಬಂದು ಊಟ ಮಾಡೋಣ ಅಂತಾನೆ. ಮುಖ ತೊಳ್ಕೊಂಬರೋ ಅಷ್ಟರಲ್ಲಿ ಅವ್ರ ಮನೆ ಪತ್ತೇನೇ ಇಲ್ಲ. ರಾಮು
ಅವರು ಇಲ್ಲ ಎಲ್ಲೋದ್ರು ನಮ್ಮ ಅಮ್ಮನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತೈತಿ ಅನ್ಸುತ್ತೆ ನಮ್ಮಮ್ಮಯ್ಯ. ಅವ್ರಿಗೂ ಹೇಳ್ಬೇಕಾಗಿತ್ತು ನಮ್ಮ ಅಮ್ಮಯ್ಯಗೂ. ಬಿಡು, ನಾನೇ ಹೋಗಿ ಹೇಳ್ತೀನಿ. ಅಮ್ಮ ಅಮ್ಮ, ಅಯ್ಯೋ ಈಗ ತಾನೇ ನಿನ್ನೆ ನೆನ್ಸ್ಕೊಂಡಿದ್ದೆ. ಅಯ್ಯೋ ನೆನ್ಸ್ಕೊಂಡೆ ಇದಕ್ಕೆ ಬಂದ್ಬಿಟ್ಟಿದ್ಯಲ್ಲಮ್ಮ. ಅಯ್ಯೋ ನನಗಂತೂ ತುಂಬಾ ಸಂತೋಷ ಆಯ್ತು ಕಣಮ್ಮ. ನಾನೇ ನಿನ್ಗೆ ನಿಮ್ಮ ಮನೆ ಹತ್ರ ಬರೋಣ ಅಂದ್ಕೊಂಡೆ. ಹೌದಾ, ನಾನು ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಓಡ್ ಬಂದೆ. ಹೌದಾ, ಯಾರು ಹೇಳಿರಮ್ಮ ನಾನು ಬಸರಿ ಆಗಿದ್ದೀನಿ ಅಂತ ನಿನಗೆ ಗೊತ್ತಾಯ್ತಾ? ಇನ್ಯಾರು, ರಾಮನು ಅವ್ರ ಅಪ್ಪಯ್ಯನು ಬಂದಿದ್ರು. ನೀನು ತಾಯಿ ಆಗ್ತಿದ್ಯಾ ಅಂತ ಹೇಳಿದ್ರ ತಕ್ಷಣ ನಾನು, ರಮೇಶ, ರಾಣಿ ಎಲ್ಲರೂ ಬಂದ್ವಿ. ನಾನು ಬೇಗ ಬೇಗ ನಡ್ಕೊಂಡ್ ಬಂದೆ. ರಮೇಶನು ನಿನ್ ಗಂಡನು ನಿಧಾನಕ್ಕೆ ಬರ್ತಾ ಇದ್ದಾರೆ. ಹೌದಾ, ಹೌದು ಕಣಮ್ಮ, ನನಗೂ ತುಂಬಾ ಆಸೆ ಇತ್ತು ನಾನು ತಾಯಿ ಆಗ್ಬೇಕು ಅಂತನ. ಹೆಂಗೋ ಈಗ ಆಸೆ ನೆರವೇರ್ತು. ರಮೇಶ ಬಾರೋ, ಕುತ್ಕೋ ಬಾರೋ. ಎಲ್ಲ ನೀನ್ ಹೆಂಡ್ತಿ? ಅವಳು ಹಿಂದೆ ಬರ್ತಾ ಇದ್ದಾಳಕ್ಕ. ಚೆನ್ನಾಗಿದ್ದೀನಕ್ಕ. ನಾನ್ ಚೆನ್ನಾಗಿದ್ದೀನಿ ಕಣೋ, ನೀನ್ ಚೆನ್ನಾಗಿದ್ಯಾ? ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ತಾನೆ? ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲಕ್ಕ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ. ಅದೇ ಕಡಲೆ ಬೀಜ ಬಿತ್ತಿಸ್ತಾ ಇದ್ದೆ, ನೀರಿಕ್ಬೇಕಾಯ್ತು ಅಡಿಕೆ ತೋಟಕ್ಕೆ. ಈಗಿನ ಬಂದೆ ಅಮ್ಮ ಹೆಂಗಂತ, ಅದಕ್ಕೆ ತಕ್ಷಣ ನಾನು ಬಂದ್ಬಿಟ್ಟೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತನ. ಹೌದಾ, ತುಂಬಾ ಸಂತೋಷ ಆಯ್ತು ನೀವೆಲ್ಲರೂ ಬಂದಿದ್ದು. ರಾಣಿ ಬಾರಿ ರಾಣಿ, ಚೆನ್ನಾಗಿದ್ದೇನೆ? ಊರದಕ್ಕ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನೀವು ಬಸರಿ ಆಗಿರೋದ್ ಕೇಳಿ ನನಗೂ ತುಂಬಾ ಸಂತೋಷ ಆಯ್ತು. ಹೌದಾ? ರಾಣಿ ಅತ್ತೆ, ರಾಣಿ ಅತ್ತೆ, ನಮ್ಮ ಅಮ್ಮನ ಅತ್ತೆಗೆ ಪಾಪ ಹುಟ್ಟುತ್ತಂತೆ. ನಿನ್ನ ಅತ್ತೆಗೆ ಯಾವಾಗ ಪಾಪ ಹುಟ್ಟದು? ಅದು ಅದು ದರಿದ್ರದಾನ ಕೇಳೋದ್ ನೋಡು. ಇವ್ರ ಅಮ್ಮಯ್ಯ ಬಸರಿ ಆಗ್ಯವಳೆ ಅಂತಾನ ಎಲ್ಲರೂ ಆಗಕ್ಕಾಗುತ್ತ? ಹಿಂಗೆ ಮತ್ತೀಗ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳೋದು ಇದಕ್ಕೆ. ಮತ್ತೀಗ ದೇವ್ರು ನೋಡು, ಅಲ್ಲ ಎಳ್ಳೆ ಮದ್ವೆ ಆದ್ರೂ ಈ ರಾಧನ್ಗೆ ತಾಯಿಯಾಗೋ ಭಾಗ್ಯ ಕೊಟ್ಟ. ಆದ್ರೆ ನನಗಿನ್ನೂ ಆ ಭಾಗ್ಯ ಸಿಗ್ಲಿಲ್ವಲ್ಲ. ಈ ಸಣ್ಣ ಹುಡುಗನು ನನ್ನ ಆಡ್ಕೆ ಮಂಗಾಯ್ತು. ರಾಣಿ ರಾಣಿ, ಯಾಕೆ ಬೇಜಾರಾಯ್ತೇನೆ? ಅಯ್ಯೋ ಅವನಿಗೆ ಗೊತ್ತಾಗಲ್ಲ, ಚಿಕ್ಕ ಹುಡುಗ, ಬಿಡೆ, ನೀನೇನ್ ಬೇಜಾರ್ ಮಾಡ್ಕೋಬೇಡ, ನಿನ್ಗೂ ಮಗು ಆಗುತ್ತೆ. ಯಾಕೆ ತಲೆ ಕೆಡಿಸ್ಕಂತೀಯ? ಮತ್ತೆ ಬೇಜಾರಾಗದೆ ಇರುತ್ತೆ ಅಂದ್ರೆ ಅದಕ್ಕ ಚಿಕ್ಕ ಹುಡುಗ ಆದ್ರೂ ನನ್ನ ಮನ್ಸಿಗೆ ಬೇಜಾರಾಗಂಗ್ ಮಾತಾಡ್ಬಿಟ್ಟ. ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ರಾಮು ಹಿಂಗ್ ಕೇಳಿದಕ್ಕೆ. ಅಯ್ಯೋ ರಾಣಿ, ಅವನು ಚಿಕ್ಕ ಹುಡುಗ, ಅವ್ನಿಗೇನು ಗೊತ್ತಾಗುತ್ತೆ ಹೇಳು? ಏನು ಕೇಳಬೇಕು ಏನು ಕೇಳಬಾರ್ದು ಅಂತ ಅವ್ನಿಗೇನು ಗೊತ್ತಾಗುತ್ತಾ? ಏನೋ ಕೇಳಿಬಿಟ್ಟಿದ್ದಾನೆ, ಬಿಡು, ನನಗೂ ಆಗುತ್ತೆ ಬಿಡು ಅಂತ ಹೇಳು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಮತ್ತೆ ಬೇಜಾರಾಗದೇ ಇರುತ್ತೆ ಅನ್ರಿ. ನನಗೂ ತಾಯಿ ಆಗ್ಬೇಕು ಅಂತ ಆಸೆ ಏನು ಇರಲ್ವೇನು? ಎಲ್ಲರಂತೆ ನನಗೂ ಮಗು ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು, ನಮಗೆ ಹಂಗ ಮಕ್ಕಳಾಗಿಲ್ಲ. ಈ ರಾಮನೇ ಹೆಂಗ್ ಆಡ್ಕಂತಾನೆ ನೋಡ್ರಿ, ಮಿಕ್ಕಿದವ್ರು ಹೆಂಗ್ ಆಡ್ಕೊಳಲ್ಲ. ನಮ್ಗಿನ್ನ ಹಿಂದಾಗ ಮದ್ವೆ ಆಗಿರೋದು ರಾಧಕ್ಕನ್ಗಾಯ್ತು, ಆದ್ರೆ ನಮಗಾಗಿಲ್ವಲ್ಲ. ಈಗ ಎಲ್ರು ಅದನ್ನೇ ಕೇಳ್ತಾರೆ. ಅಯ್ಯೋ ರಾಣಿ, ಈಗ ಅದೆಲ್ಲ ಮಾತಾಡೋ ವಿಷಯನ ಸುಮ್ಮನಿರು, ಏನೂ ಆಗಲ್ಲ. ಬೇಜಾರು ಮಾಡ್ಕೋಬೇಡ, ನಮಗೂ ಆಗುತ್ತೆ. ರಾಣಿ ಬೇಜಾರು ಮಾಡ್ಕೋಬೇಡ ಕಣೆ. ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಮಾಡೋಣ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋರಂತೆ ನೀವು. ಬಾ, ನಾನು ನೀನು ಸೇರ್ಕೊಂಡು ಒಬ್ಬಟ್ಟು ಮಾಡೋಣ. ಅಯ್ಯೋ ರಾಧಮ್ಮ, ನಾನಿದ್ದೀನಲ್ಲ, ನಾನ್ ಮಾಡ್ತೀನಿ ಬಿಡು. ನಾನು ರಾಣಿನೂ ಮಾಡ್ತೀವಿ. ನಿನಗೆ ಸುಸ್ತಾಗುತ್ತೆ ಅಂತೀಯಾ? ಸುಮ್ಮನ ಕುಕ್ಕ, ನಾವಿಬ್ರು ಮಾಡ್ತೀವಿ. ಆಮೇಲೆ ಆ ಒಬ್ಬಟ್ಟಿನ ವಾಸನೆ ಅದೆಲ್ಲ ಇದು ಹೊಗೆ ಕುಡ್ದು ಆಮೇಲೆ ವಾಂತಿ ಗಿಂತಿ ಆಗತ್ತು. ನೀನೇನು ಮಾಡಬೇಡ, ನಾವೆಲ್ಲ ಮಾಡ್ತೀವಿ. ನಮ್ಮನೆಗೆ ಮಾಡ್ತಿದ್ವಮ್ಮ, ಇಲ್ಲಿ ನೀನ್ ಮಾಡೋದು? ಇಲ್ಲಮ್ಮ, ಇಲ್ಲೇ ನಮ್ಮನೆಗೆ ಮಾಡೋಣ. ನಾನು ಅಲ್ಲೇ ಕೂತ್ಕೊಂಡು ಏನಾದ್ರು ಕಣ್ಕಾನ ಏನಾದ್ರೂ ಉಂಡೆ ಮಾಡ್ಕೊಡ್ತೀನಿ, ನೀನು ರಾಣಿನು ಮಾಡ್ರಿ. ಸರಿ ಅಮ್ಮ, ಆಯ್ತು, ಹಂಗೆ ಮಾಡೋಣ ಹೇಳು. ಸರಿ ಬಾರಮ್ಮ, ಬೆಳಕಾಳು ಆಮೇಲೆ ಬೆಲ್ಲ ಮೈದಾ ಹಿಟ್ಟು ಎಲ್ಲ ಎಲ್ಲಿದೆ ಅಂತೇಳಿ ಕೊಡ್ತೀನಿ, ಮಾಡಿವ್ರಂತೆ ಬರ್ರಿ. ನಾನು ನಿಮಗೆ ಗೊತ್ತಿಲ್ವಲ್ಲ ನಮ್ಮ ಮನೆಗೆ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತಾನ. ರಾಣಿ ಬಾರಿ. ಸರಿ ನಡಿಯಮ್ಮ. ರಮೇಶ ಕೂತ್ಕೊಳ್ಳೋ, ಮಾತಾಡೋಣ. ಅವ್ರು ಹಂಗೆ ಒಬ್ಬಟ್ಟು ಮಾಡ್ತಾರಂತೆ, ನಾನು ನೀನು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಕುಕ್ಕ ಮಂಚದ ಮೇಕಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.